ಬೈ ಎಲೆಕ್ಷನ್ ಕತೆ ಏನಾಗಿದೆ ಅನ್ನೋದನ್ನ ನೋಡೋಣ. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಈಗಾಗಲೇ ಬಹಳ ಬಿರುಸಿನ ಪ್ರಚಾರ ನಡೀತಾ ಇದೆ. ಒಂದು ಕಡೆಯಲ್ಲಿ ಸುಡುವಂತಹ ಬಿಸಿಲಿದೆ. ಇದಕ್ಕೆ ಅಂಜಿರುವಂತಹ ನಾಯಕರು ಬಹಿರಂಗ ಪ್ರಚಾರಗಳಿಗೆ ಮಣೆ ಹಾಕ್ತಾ ಇಲ್ಲ. ಅಂದರೆ ರೋಡ್ ಶೋಗಳನ್ನು ನಡೆಸುವಂಥದ್ದು, ಮಧ್ಯಾಹ್ನದಲ್ಲಿ ಹಳ್ಳಿಗಳಲ್ಲಿ ರೋಡ್ ಶೋ ನಡೆಸುವಂಥದ್ದು, ಹೋಬಳಿಗಳಲ್ಲಿ ರೋಡ್ ಶೋ ನಡೆಸುವಂಥದ್ದು ಇದ್ಯಾವುದೂ ಆಗ್ತಾ ಇಲ್ಲ. ಬದಲಿಗೆ ಸಂಜೆ ಹೊತ್ತಿನಲ್ಲಿ ಮಾತ್ರ ರೋಡ್ ಶೋ ನಡೆಯುತ್ತೆ. ಸಭೆಗಳಿಗಷ್ಟೇ ಇವು ಸೀಮಿತ ಆಗಿದ್ದಾವೆ. ಬಾಗಲಕೋಟೆಯ ನವನಗರದ ಮುಚ್ಚಕಂಡಿ ಗ್ರಾಮಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ನೀಡಿದರು. ದಲಿತ ಕಾಲೋನಿಯ ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಅಲ್ಲಿಂದ ಅವರು ನೇರವಾಗಿ ಬಾಪೂಜಿ ಬ್ಯಾಂಕ್ ಕಾಲೋನಿಗೆ ಬಂದು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳ ಜೊತೆಗೆ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ವಿವಿಧ ವ್ಯಾಪಾರಿ ಸಂಘಟನೆಗಳ ಪ್ರಮುಖರ ಜೊತೆಗೂ ಕೂಡ ಸಭೆ ಮಾಡಿ ಸಿದ್ದರಾಮಯ್ಯನವರು ಉಮೇಶ್ ಮೇಟಿ ಪರವಾಗಿ ಮತಯಾಚನೆಯನ್ನ ಮಾಡಿದ್ದಾರೆ. ವಿಶೇಷವಾಗಿ ಸಮಾಜದಲ್ಲಿರ್ತಕ್ಕಂಥ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು, ರೈತರು ಇವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರ. ಯಾರು ಸಮಾಜದಲ್ಲಿ ತಳ ಸಮುದಾಯ ಇದ್ದಾರೆ, ಆ ತಳ ಸಮುದಾಯದ ಪರವಾಗಿ ನಾವು ಕೆಲಸವನ್ನು ಮಾಡ್ತೇವೆ. ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸಮಾಜ ನಿರ್ಮಾಣ ಇದನ್ನು ಬಸವಣ್ಣವರು ನಾವು ಕೂಡ ಅದನ್ನ ಪಾಲನೆ ಮಾಡ್ತಾ ಇದ್ದೀವಿ. ಸಮಾಜ ಅಂದ್ರೇನು? ಶ್ರೀಮಂತರು, ಬಡವರು ಇರಬಾರದು, ಎಲ್ಲರೂ ಒಂದೇ ಸಮಾನ ಇರ್ತಕ್ಕಂಥ, ಜಾತಿ ಇರಬಾರದು, ವರ್ಗ ಇರಬಾರದು. ಈ ತರದ ಒಂದು ಸಮಾಜವನ್ನ ಕಟ್ಟತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಬಿಜೆಪಿ ಯಾವತ್ತಾದ್ರೂ ಇಂಥ ಒಳ್ಳೆಯ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾರೆ. 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಈ 14 ವರ್ಷದಲ್ಲಿ 28 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು. 28 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಅಥವಾ ಅದನ್ನು ಕೊಟ್ಟಿದ್ರೆ ಇವತ್ತು ನಿರುದ್ಯೋಗ ಸಮಸ್ಯೆ ಇವತ್ತು ಕಾಡ್ತಾ ಇದೆ. ಅದಕ್ಕಾಗಿ ನಾನು ಯುವ ನಿಧಿ ಕಾರ್ಯಕ್ರಮ ಘೋಷಣೆ ಮಾಡಿದೆ. ಇನ್ನು ಬಿಜೆಪಿ ನಾಯಕರೆಲ್ಲೂ ಕೂಡ ಅಷ್ಟೇ ಎಸಿ ರೂಮ್ ಬಿಟ್ಟು ಆಚೆ ಹೋಗಿ ಪ್ರಚಾರ ಮಾಡೋದ್ರ ಕಡೆಗೆ ಮುಂದಾಗಲಿಲ್ಲ. ಯಾಕಂದರೆ ಮಧ್ಯಾಹ್ನ ಸಂಜೆವರೆಗೂ ಕೂಡ ಸುಡು ಬಿಸಿಲಿದೆ ಅಲ್ಲಿ. ಇದರ ಬದಲಿಗೆ ಸುದ್ದಿಗೋಷ್ಠಿಗಷ್ಟೇ ಬಿಜೆಪಿ ನಾಯಕರ ಪ್ರಚಾರವೂ ಕೂಡ ಸೀಮಿತವಾಗಿತ್ತು. ಬರೋದು ಸುದ್ದಿಗೋಷ್ಠಿ ನಡೆಸೋದು. ಸರ್ಕಾರದ ವಿರುದ್ಧ ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್ ಅವರ ಟೀಮ್, ಹಾಗೆಯೇ ಸಿಟಿ ರವಿ, ಸುನೀಲ್ ಕುಮಾರ್ ಅವರ ಟೀಮ್ ಪ್ರತ್ಯೇಕವಾಗಿ ಪ್ರೆಸ್ ಮೀಟ್ಗಳನ್ನು ಮಾಡಿ ಆ ಮೂಲಕವಾಗಿ ಮತಯಾಚನೆಯನ್ನು ಮಾಡಿದರು. ಕೃಷ್ಣಾ ಬಿ ಸ್ಕೀಮ್ ಮಾಡಕ್ಕೆ ಬರೋದಿಲ್ಲ ಅಂದ್ರು. ಈಗ ಅವ್ರು ಯಲಬುರ್ಗಕ್ಕೆ ಇವತ್ತು ಕೆರೆಗೆ ನೀರು ತುಂಬಿಸಿದೀವಿ ನಾವು. ಅವ್ರು ಸುಳ್ಳು ಹೇಳ್ತಾರೆ, ಇದು ಆಗೋದಿಲ್ಲ ಅಂದ್ರು. ಅವ್ರ ಕೆರೆ ನೀರು ತುಂಬಿಸಿದ ಅವರೇ ಉದ್ಘಾಟನೆ ಮಾಡಿದ್ರು. 20ನೇ ತಾರೀಕು ಆದ್ಮೇಲೆ ನಿಮ್ ಕತೆ ಏನು ಫಸ್ಟ್ ಹೇಳು. ಅವಾಗ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಕಾವಲ್ ಕಾತವ್ರೆ. ಸಿದ್ದರಾಮಯ್ಯ ಒಂದಿನ ಅವ್ರ ಬಾಯಲ್ಲಿ ಎಷ್ಟುಗಳನ್ನ ನಾನು ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಎಂದಾದ್ರೂ ಹೇಳವ್ರ ಇದುವರೆಗೂ? ಯಾಕಂದ್ರೆ ಅವ್ರ ಸೀಟೇ ಗ್ಯಾರಂಟಿ ಇಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಲೂಟಿ ಕಾರಣಕ್ಕೆ ನೀವು ಸುದ್ದಿಲಿದ್ರಿ. ಬಾಗಲಕೋಟೆ ಉಸ್ತುವಾರಿ ಸಚಿವರ ಆರ್.ಬಿ. ತಿಮ್ಮಾಪುರ್ ಅವ್ರ ಕುಟುಂಬದ ಅಬ್ಕಾರಿ ಹಗರಣ 6,000 ಕೋಟಿ ರೂಪಾಯಿ, ಆ ಕಾರಣಕ್ಕೆ ನೀವು ಸುದ್ದಿಯಲ್ಲಿದ್ರಿ. ಮೂಡ ಹಗರಣದ ಕಾರಣಕ್ಕೆ ಸುದ್ದಿಯಲ್ಲಿದ್ರಿ. ಈ ರೀತಿ ಕೆಟ್ಟ ದರೋಡೆ ಕಾರಣಕ್ಕೆ ಸುದ್ದಿಯಲ್ಲಿದ್ರಿ. ಡ್ರಗ್ಸ್ ಕಾರಣಕ್ಕೆ ಸುದ್ದಿಯಲ್ಲಿದ್ರಿ. ಏನೋ ಬಾಗಲಕೋಟೆಯಲ್ಲೇನೋ ಬಿಸಿಲು ಜೋರಾಗಿತ್ತು. ದಾವಣಗೆರೆಯಲ್ಲೂ ಕೂಡ ಏನೋ ಬಿಸಿಲು ಕಡಿಮೆ ಏನೂ ಇಲ್ಲ. ಅಲ್ಲೂ ಕೂಡ ರಾಜಕಾರಣಿಗಳು ಇವತ್ತು ಮತದಾರರ ಕಡೆಗೆ ಹೋಗುವ ಬದಲಿಗೆ ಬಿಸಿಲಿಗೆ ಬಂದು ಜನರ ಬಳಿ ಓಟು ಹಾಕ್ರಪ್ಪ ಅಂತ ಕೇಳಲೇ ಇಲ್ಲ. ಬದಲಿಗೆ ಎಲ್ಲರೂ ಕೂಡ ಪ್ರೆಸ್ ಮೀಟ್ಗಳಿಗೆ ಅಷ್ಟೇ ಸೀಮಿತರಾಗಿದ್ರು. ಯಾಕಂದರೆ ದಾವಣಗೆರೆಯಲ್ಲೂ ಕೂಡ ವಿಪರೀತ ಬಿಸಿಲು ಇದ್ದೇ ಇದೆ. ಹೀಗಾಗಿ ಹೆಚ್ಚಾಗಿ ಪ್ರಚಾರ ಎಲ್ಲವೂ ಕೂಡ ಪ್ರೆಸ್ ಮೀಟ್ನಲ್ಲಿ ನಡೀತಾ ಇದೆ. ಅವರು ಗ್ಯಾರಂಟಿ ಕೊಟ್ಟಿದ್ದೇವೆ ಅನ್ನೋದು ಒಂದು ವಿಷಯ ಹೇಳ್ತಾರೆ. ಯಾರಪ್ಪನ ಮನೆಯಿಂದ ಕೊಟ್ಟರು ಗ್ಯಾರಂಟಿ ರಾಜ್ಯದ ಜನತೆಯ ಮೇಲೆ ತೆರಿಗೆಯನ್ನು ಮೇಲಿಂದ ಮೇಲೆ ಹಾಕಿ ಜನಗಳಿಂದ ಕಿತ್ತು ಕೊಟ್ಟವರೆ ಅವರು ಗ್ಯಾರಂಟಿ.